ತಮಿಳುನಾಡಿಗೆ 2.5 ಟಿಎಂಸಿಯಷ್ಟು ನೀರು ಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕರ್ನಾಟಕಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಕರ್ನಾಟಕಕ್ಕೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸೂಚನೆಯನ್ನ ಕೊಟ್ಟಿದೆ. ಅಂದ್ರೆ ಇದು ಮೇ ತಿಂಗಳ ಭಾಗವಾಗಿ 2.5 ಟಿಎಂಸಿ ನೀರನ್ನು ಹರಿಸಬೇಕು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ. ಈ ಹಿಂದೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೂಡ ಶಿಫಾರಸನ್ನ ಮಾಡಿತ್ತು. ಅದಾದ ನಂತರ ಈಗ ಹಿಂದೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಾಡಿದ್ದಂತ ಶಿಫಾರಸ್ಸಿಗೆ ಅನುಗುಣವಾಗಿನೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೂಡ ಅಂದ್ರೆ CWMA ಕೂಡ ಸೂಚನೆಯನ್ನ ಕೊಟ್ಟಿದೆ. ಅದರಂತೆ ಈಗ CWMA ಸಭೆಯಲ್ಲಿ ತಮಿಳುನಾಡು ಹೂಡಿದಂಥ ವಾದಕ್ಕೆ ಒಂದು ರೀತಿ ಮೇಲ್ಗೈ ಆದಂಗೆ ಕಂಡು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಈಗ ರಾಜ್ಯದಲ್ಲಿ ಮಳೆ ಆಗಿರುವಂಥ ಕಾರಣಕ್ಕಾಗಿ ಇನ್ನು ಔಟ್ಫ್ಲೋ ಯಥಾ ಪ್ರಕಾರವಾಗಿ ಒಂದಷ್ಟು ಇರುತ್ತೆ. ಅದನ್ನು ಮೀರಿ ಈಗ ಎಷ್ಟು ನೀರನ್ನು ಹರಿಸಬೇಕು, ಇದರಿಂದ ಕರ್ನಾಟಕಕ್ಕೆ ಏನು ಸಮಸ್ಯೆನಾ, ಇದೆಲ್ಲ ಈಗ ಅಧಿಕಾರಿಗಳು ಕೂಲಂಕುಷವಾಗಿ ಯೋಚನೆ ಮಾಡಬೇಕಾಗಿದೆ. ಹಾಗೆ ಈ ತಮಿಳುನಾಡಿಗೆ ಕರ್ನಾಟಕದಿಂದ ಕೊಳಚೆ ನೀರು ಬಿಡ್ತವ್ರೆ ಅಂತ ಹೇಳ್ಕೊಂಡು ಕೂಡ ಇವತ್ತು ಭಾಳ ವಾದ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿಯಮ ಮೀರಿ ಇವರು ಕೊಳಚೆ ನೀರನ್ನು ಹರಿಸ್ತಾ ಇದ್ದಾರೆ ಅಂತ ಅದು ಕೂಡ ಪ್ರಸ್ತಾಪಕ್ಕೆ ಬಂದಿದೆ.